ಬೆಂಗಳೂರಿನಲ್ಲಿ ನಕಲಿ ಕಾಲ್ ಸೆಂಟರ್ ತೆರೆದು ವಂಚನೆ ಮಾಡ್ತಾ ಇರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿ ಪ್ರಶಾಂತ್ ಆಕಾಶ್ ಗುಪ್ತಾಗೆ 10 ದಿನ ಪೊಲೀಸ್ ಕಸ್ಟಡಿಗೆ ಅವರನ್ನು ನೀಡಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ನಕಲಿ ಕಾಲ್ ಸೆಂಟರ್ ತೆಗೆದು ವಂಚನೆ ಮಾಡ್ತಾ ಇದ್ರು ಆರೋಪಿ ಪ್ರಶಾಂತ್ ಮತ್ತು ಆಕಾಶ್ ಗುಪ್ತಾ. 10 ದಿನ ಇವರಿಗೆ ಪೊಲೀಸ್ ಕಸ್ಟಡಿ ಇರುತ್ತೆ. ಆಗ್ನೇಯ ವಿಭಾಗ ಸೆನ್ ಪೊಲೀಸರಿಂದ ತನಿಖೆಯನ್ನು ಮುಂದುವರಿಸಲಾಗಿದೆ. 5 ತಿಂಗಳಲ್ಲಿ ಅಮೆರಿಕ ಪ್ರಜೆಗಳಿಗೆ 40 ಕೋಟಿ ರೂಪಾಯಿ ವಂಚನೆ ಮಾಡಿರೋದು ತನಿಖೆ ವೇಳೆ ಗೊತ್ತಾಗಿದೆ. ಕಾಲ್ ಸೆಂಟರ್ಗೆ ಸರ್ಕಾರದಿಂದ ಜಿಎಸ್ಟಿ ಮಾಡಿಸೋದು ಪತ್ತೆಯಾಗಿದೆ. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ 70 ಜನರ ವಿಚಾರಣೆ ಕೂಡ ಆಗಿದೆ. ವಿಚಾರಣೆ ವೇಳೆ ಜನರಿಗೆ ಯಾವ ರೀತಿಯಾಗಿ ವಂಚನೆಯನ್ನ ಮಾಡಬೇಕು, ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಎಲ್ಲವೂ ಕೂಡ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ತಿಂಗಳಿಗೆ 30 ರಿಂದ 40 ಸಾವಿರ ಸಂಬಳವನ್ನ ನೀಡಿರೋದು ಅಂತ ಹೇಳಿದ್ರೆ ಈ ಕಾಲ್ ಸೆಂಟರ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರಿಗೆ ತಿಂಗಳಿಗೆ 30 ರಿಂದ 40 ಸಾವಿರ ರೂಪಾಯಿ ಸಂಬಳವನ್ನು ಕೂಡ ಕೊಡ್ತಾ ಇದ್ರು ಎನ್ನುವಂಥ ಮಾಹಿತಿ ಬೆಳಕಿಗೆ ಬಂದಿದೆ. ವಿದೇಶಿ ಪ್ರಜೆಗಳಿಗೆ ಇವರು ಮಕ್ಮಲ್ ಟೋಪಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹೀಗೆ ವಿವಿಧ ರೀತಿಯಲ್ಲಿ ಮೋಸವನ್ನು ಮಾಡ್ತಾ ಇದ್ರು. ಕಾಲ್ ಸೆಂಟರ್ ತೆಗೆದು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಕಾಲ್ ಸೆಂಟರ್ ತೆಗೆದು ವಂಚನೆಯನ್ನ ಮಾಡ್ತಾ ಇದ್ದಂಥ ಪ್ರಕರಣ. ಈ ವಂಚನೆ ಜಾಲ ಯಾವ ರೀತಿಯಾಗಿ ಹಬ್ಬಿತ್ತು, ಹೇಗೆ ಇವರು ವಂಚನೆಯನ್ನ ಮಾಡ್ತಾ ಇದ್ರು, ಇವ್ರ ವಂಚನೆಗೆ ಯಾರೆಲ್ಲ ಒಳಗಾಗಿದ್ದಾರೆ? ಸಂಪತ್, ಈ MSS ಬುಕ್ ಸ್ಕ್ವೇರ್ ಅನ್ನುವಂತಹ ಅಮೆರಿಕದ ಪ್ರಸಿದ್ಧ ಲೆಕ್ಕಪತ್ರ ಕಂಪನಿಯ ಹೆಸರಿನಲ್ಲಿ ನಕಲಿ ಕಾಲ್ ಸೆಂಟರ್ಗಳನ್ನು ಓಪನ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಸರ್ಜಾಪುರ ರಸ್ತೆಯಲ್ಲಿರುವಂತಹ ಚೂಡ್ಸಂದ್ರ ಗ್ರಾಮದಲ್ಲೂ ಕೂಡ ಈ ಒಂದು ಬ್ರಾಂಚ್ಗಳನ್ನು ಓಪನ್ ಮಾಡ್ಕೊಂಡಿದ್ರು. ಅದರಂತೆ ಕೂಡ HSR ಲೇಔಟ್ನಲ್ಲಿ ಏನು ಸೈಬರ್ ಕಮಾಂಡ್ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇದೊಂದು ನಕಲಿ ಕಾಲ್ ಸೆಂಟರ್ ಅಂತ ಹೇಳಿ ಗೊತ್ತಾಗಿದೆ. ಆದರೆ ಅಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಈಗಾಗಲೇ ಕೂಡ ಅದಕ್ಕೆ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರೆ. ಅಮೆರಿಕದಲ್ಲಿ ಏನು ಟ್ಯಾಕ್ಸ್ ಸಂಬಂಧಪಟ್ಟಂತೆ ಸಲಹೆಗಳನ್ನು ಕೊಡುವಂತಹದ್ದು ಮತ್ತು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕನ್ಸಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅದಕ್ಕೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅವರ ಒಂದು ಆಕ್ಸ್ ಅಂದ್ರೆ ಅವರು ಮಾತಾಡುವಂತಹ ಒಂದು ಸ್ಲ್ಯಾಂಗ್ ಏನಿದೆ ಅಮೆರಿಕನ್ ಲ್ಯಾಂಗ್ವೇಜ್, ಅದರಲ್ಲಿ ಮಾತಾಡೋದಕ್ಕೂ ಕೂಡ ಇವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟಿರ್ತಾರೆ. ಅದರಂತೆ ಕೂಡ ಅಮೆರಿಕದ ಪ್ರಜೆಗಳಿಗೆ ಫೋನ್ ಅನ್ನು ಮಾಡಿ ಅವರಿಗೆ ಈ ರೀತಿಯಾದಂತಹ ಒಂದು ಬಿಟ್ಟಿ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಕೂಡ ಡ್ರಾ ಮಾಡ್ಕೊಳ್ತಾ ಇದ್ರು, ಅಂದ್ರೆ ಹಣವನ್ನು ಹಾಕಿಸ್ಕೊಳ್ತಾ ಇದ್ರು. ಆ ಒಂದು ಅಕೌಂಟ್ಗಳಿಗೆ, ಅಮೆರಿಕದಲ್ಲಿ ಇದ್ದಂತಹ ಅಕೌಂಟ್ಗಳಿಗೆ ಕೂಡ ಹಣವನ್ನು ಹಾಕೊಳ್ತಾ ಇದ್ರು. ಅದಾದ ಬಳಿಕ ಭಾರತಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಹಣವನ್ನು ಡ್ರಾ ಮಾಡ್ಕೊಳ್ತಾ ಇದ್ದು ಕೂಡ ಗೊತ್ತಾಗಿರುವಂತದ್ದು. ಅದರಂತೆ ಸುಮಾರು ಕಳೆದ 5 ತಿಂಗಳಿಂದ 40 ಕೋಟಿಗೂ ಅಧಿಕವಾದಂತಹ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಆದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿಗೆ ಇವರು ನಕಲಿ ಈ ರೀತಿಯಾದಂತಹ ಒಂದು ಫೇಕ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ. ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು 40ಕ್ಕೂ ಹೆಚ್ಚು SSDಗಳು ಮತ್ತು ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಿಕೊಂಡು ಅವರು ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಶಾಕ್ ಆಗಿರುವಂತದ್ದು. ತಾವೊಂದು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಯಾವ ರೀತಿಯಾಗಿ ಕಸ್ಟಮರ್ಗಳ ಜೊತೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರಿಗೆ ಚೆನ್ನಾಗಿ ಟ್ರೈನ್ ಅಪ್ ಅನ್ನು ಮಾಡಿರ್ತಾರೆ. ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಆಕಾಶ್ ಗುಪ್ತಾ ಮತ್ತು ಪ್ರಶಾಂತ್ ಎನ್ನುವಂತಹ 2 ಆರೋಪಿಗಳನ್ನು ಕೂಡ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ 10 ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಇವರ ಒಂದು ನೆಟ್ವರ್ಕ್ ಎಷ್ಟು ಮಟ್ಟಿಗೆ ಇತ್ತು ಅನ್ನುವಂಥದ್ದು ಕೂಡ ಸದ್ಯ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೆ ಪಡೆದಂತಹ ಸಂದರ್ಭದಲ್ಲಿ ಇವರ ನೆಟ್ವರ್ಕ್ ಏನಿದೆ ಅನ್ನೋದು ಕೂಡ ತಿಳಿದು ಬರಬೇಕಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಡೀಟೇಲ್ಸ್ಗಾಗಿ.